ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅಲಾರ್ಮ್ ಸ್ಟಾರ್ಟ್ ಆಯಿತು. ನಾವು ಎದ್ದು ಟೈಮ್ ಆಯಿತು. ಸೊ ಫ್ರೆಂಡ್ಸ್, ಇದು ನಮ್ಮ ಡೈಲಿ ರೂಟೀನ್. ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ಟೀ ರೆಡಿಯಾಗಿದೆ. ಟೀ ಕುಡ್ಕೊಂಡು ನಮ್ಮ ಅಂಬಾರಿನ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಸೊ ಮಾರ್ನಿಂಗ್ ಟೀ ರೆಡಿಯಾಗಿದೆ. ಟೀ ಕುಡಿತಾ ಇದೆ. ಟೈಮ್ ನೋಡಿದ್ರೆ ಆಲ್ರೆಡಿ 5:57 ಆಗಿದೆ. ಬೇರೆ 3 ನಿಮಿಷ ಉಳಿತು. ಹೋಗಿ ಬೇಗ ನನ್ನ ಅಂಬಾರಿನ ಕೋಲ್ಡ್ ಸ್ಟಾರ್ಟ್ ಮಾಡಬೇಕು. ಕೋಲ್ಡ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮತ್ತೆ ಸಿಟ್ಟಾಗಿಬಿಡ್ತಾಳೆ ಅವಳು. ಅಂದರೆ ಪೂರ್ತಿ ಚಳಿಗಾಲ, ತಂಪಿರುತ್ತೆ. ಇಂಜಿನ್ ಆಯಿಲ್ ಏನೋ ಪೂರ್ತಿ ಕೆಳಗಡೆ ಕುಂತ್ಬಿಟ್ಟಿರುತ್ತೆ. ಇಂಜಿನ್ ಆಯಿಲು ಕೆಳಗಡೆ ಕುಂತ್ಬಿಟ್ಟಿರುತ್ತೆ. ಹೋಗಿ ಸಡನ್ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ಡ್ರೈವ್ ಮಾಡಿದ್ರೆ ಮತ್ತೆ ಇಂಜನಿಗೆ ಹೊಡೆತ ಬೀಳುತ್ತೆ. ಆಮೇಲೆ ಅವಳು ನಮಗೆ ಪ್ರಾಬ್ಲಮ್ ಮಾಡ್ತಾಳೆ. ಸೊ ಅದರ ಸಲುವಾಗಿ ಇಂಥ ಚಳಿಗಾಲದಲ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಿರ್ತಾರೆ. ಮಾರ್ನಿಂಗ್ ಎಲ್ಲಾದರೂ ಹೋಗಿರುತ್ತಲ್ಲ, ಅಟ್ಲೀಸ್ಟ್ 2 ಮಿನಿಟ್ಸ್ ಮುಂಚಿತವಾಗಿ ಕಾರ್ನ ಸ್ಟಾರ್ಟ್ ಮಾಡಬೇಕು. 6 ಗಂಟೆ ಆಯಿತು ಬಾಸ್. 6 ಗಂಟೆ ಆಯಿತು. ಬೇಗ ಟೀ ಕುಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಟೆಂಪ್ರೇಚರ್ ಬಂದುಬಿಟ್ಟು -10 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಅಂಬಾರಿನ ಫಸ್ಟ್ ಹೋಗಿ ಕೋಲ್ಡ್ ಸ್ಟಾರ್ಟ್ ಮಾಡ್ತೇನೆ. ಸೊ ಫ್ರೆಂಡ್ಸ್, ಇದು ನೋಡಿ ನನ್ನ ಅಂಬಾರಿ. ಫಸ್ಟು ಈ ರೀತಿ ಹಿಟ್ಟರ್ ಕೊಡಬೇಕು ಕಾರ್ಗೆ. ಬ್ರೇಕ್ ಹಿಡಿಲಾರ್ದೆ ಆನ್, ಆಫ್, ನೆಕ್ಸ್ಟ್. ಸ್ಟಾರ್ಟ್ ಆಗಿದೆ. ತುಂಬ ಕೋಲ್ಡ್ ಇದೆ. ರಾತ್ರಿ ಮಳೆ ಬಿದ್ದಿದೆ. ಸೊ ಫ್ರೆಂಡ್ಸ್, ನನ್ನ ಅಂಬಾರಿನ ಕೋಲ್ಡ್ ಸ್ಟಾರ್ಟ್ ಮಾಡಾಯಿತು. ಈಗ ಮಕ್ಕಳು ಬರ್ತಾರೆ. ಮಕ್ಕಳು ಬಂದ ತಕ್ಷಣ ಅವ್ರನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರಬೇಕು. ಇದು ನನ್ನದು ಫಸ್ಟ್ ಪ್ರಯಾರಿಟಿ, ಫಸ್ಟ್ ರೆಸ್ಪಾನ್ಸಿಬಿಲಿಟಿ. ಮಕ್ಕಳನ್ನ ಸೇಫ್ಲಿ ಸ್ಕೂಲ್ ಕರ್ಕೊಂಡು ಹೋಗೋದು, ಸ್ಕೂಲಿಂದ ರಿಟರ್ನ್ ಮನೆಗೆ ಕರ್ಕೊಂಬರೋದು, ಮತ್ತು ಅವ್ರ ಕ್ಲಾಸಸ್ ಇರ್ತವೆ, ಕ್ಲಾಸಸ್ ಕರ್ಕೊಂಡು ಹೋಗೋದು, ಕ್ಲಾಸ್ದಿಂದ ಕರ್ಕೊಂಬರೋದು. ಇದೇ ಮೇನ್ ನಂದು ಡ್ಯೂಟಿ ಬಂದುಬಿಟ್ಟಿಲ್ಲಿ ಕುವೈತ್ನಲ್ಲಿ. ಡ್ರೈವರ್ಸ್ ಅಂತ ಬಂದರೆ ಮೇನ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹುಡುಗರನ್ನ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ಸೇಫ್ಲಿ ಕರ್ಕೊಂಡು ಹೋಗಬೇಕು. ರೂಟಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು. ಹುಡುಗರು ಬಂದ ತಕ್ಷಣ ಫಸ್ಟ್ ಅವರು ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದಾರಲ್ಲ ಎಲ್ಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಆ ನಂತರನೇ ಕಾರ್ ಮನೆಯಿಂದ ಹೊರಗಡೆ ಹೆಜ್ಜೆ ಇಡಬೇಕು. ಸೊ ಮಕ್ಕಳು ಬರ್ತಾರೆ. ಈಗ ಅವ್ರ ಮುಂದ್ಗಡೆ ಶೂಟ್ ಮಾಡೋಕ್ಕಾಗಲ್ಲ. ಈಗ ಇಲ್ಲೇ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಸ್ಕೂಲಿಂದ ರಿಟರ್ನ್ ಬರ್ತಾ ನಾನು ನಿಮಗೆ ಕುವೈತಿನ ರೋಡ್ಸ್ ಹೇಗಿರುತ್ತೆ, ಟ್ರಾಫಿಕ್ ಸಿಗ್ನಲ್ಸ್ ಅದು, ಮತ್ತು ಯಾವ ರೀತಿ ಡ್ರೈವ್ ಮಾಡಬೇಕು, ಇದೆಲ್ಲ ತೋರಿಸ್ಕೊಡ್ತೀನಿ. ಸೊ ಸಿಗೋಣ ಆಮೇಲೆ. ಸ್ಕೂಲಿಂದ ರಿಟರ್ನ್ ಬರ್ತಾ ಶೂಟ್ ಮಾಡ್ತೀನಿ. ಸೊ ಗಾಯ್ಸ್, ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟಾಯಿತು. ಈಗ ರಿಟರ್ನ್ ಮನೆ ಕಡೆ ಹೋಗ್ತಾ ಇದ್ದೇನೆ. ಇದು ನೋಡ್ರಿ, ಈ ರೋಡ್ಸ್ ಕುವೈತಿನ ಡೈಲಿ ಲೈಫ್ನ ರಿಪ್ರೆಸೆಂಟ್ ಮಾಡುತ್ತೆ. ರೋಡ್ಸ್ ಎಷ್ಟು ಕ್ಲೀನಾಗಿರ್ತವೆ, ಕರೆಕ್ಟಾಗಿ ಮೇಂಟೈನ್ ಮಾಡಿರ್ತಾರೆ. ಟೈಮ್ ಟು ಟೈಮ್ ಕ್ಲೀನಿಂಗ್ ಇರ್ತೈತಿ. ಏನಾದರೂ ರೋಡ್ ಒಳಗೆ ಮತ್ತೊಂದು ಸ್ವಲ್ಪ ಡ್ಯಾಮೇಜ್ ಇದಾಯ್ತು ಅಂದ್ರೆ ಅವಾಗ ಇಲ್ಲಿ ಬಂದು ರಿಪೇರಿ ಮಾಡ್ತಾರೆ. ಅದನ್ನು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಮತ್ತು ಇಲ್ಲಿ ಟ್ರಾಫಿಕ್ ರೂಲ್ಸ್ ಕೂಡ ಅಷ್ಟು ಸ್ಟ್ರಿಕ್ಟ್ ಐತಿ. ಸೊ ಡ್ರೈವಿಂಗ್ ಟೈಮ್ದಾಗ ಫುಲ್ ಫೋಕಸ್ ರೋಡ್ ಮೇಲೆ ಇರಬೇಕು.
ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಆಯಿತು ನಮ್ದು ಜ್ಞಾನ ಆದರೆ ಮತ್ತು ಜ್ಞಾನ ಆ ಕಡೆ ಈ ಕಡೆ ಹೋಯ್ತಂದ್ರೆ ಮತ್ತು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತಾವೆ. ಸೊ ಅದ್ರ ಸಲುವಾಗಿ ತುಂಬ ಕೇರ್ಫುಲ್ಲಿ ಡ್ರೈವ್ ಮಾಡಬೇಕಾಗ್ತೈತಿ. ಕುವೈತ್ ಒಳಗೆ ಲೈಫ್ ಈಸಿ ಅಲ್ಲ, ಆದರೂ ಡಿಸಿಪ್ಲಿನ್ ಮೇನ್ ಇಂಪಾರ್ಟೆಂಟ್ ಐತಿ. ಇಲ್ಲಿ ಯಾರು ರೂಲ್ಸ್ ಫಾಲೋ ಮಾಡ್ತಾರೆ ಅವರಿಗೆ ಪ್ರಾಬ್ಲಮ್ಸ್ ಕಡಿಮೆ ಆಗ್ತೈತಿ. ಸ್ವಲ್ಪ ಏನಾದರೂ ರೂಲ್ಸ್ ನೀವು ಬ್ರೇಕ್ ಮಾಡ್ತಾರಂದ್ರೆ ನಿಮಗೆ 1 ತಿಂಗಳು 2 ತಿಂಗಳು ಪೇಮೆಂಟ್ ಇಲ್ಲೇ ಇಡಬೇಕಾಗ್ತೈತಿ. ಸೊ ನಾನು ನಿಮ್ಗೆ ಕುವೈತಿನ ಟ್ರಾಫಿಕ್ ರೂಲ್ಸ್ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ಕುವೈತಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ನಿಮ್ಗೆ AI ಕ್ಯಾಮ್ರಾಗಳು ಸಿಗ್ತಾವೆ. ಸೊ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕಾಗ್ತೈತಿ. ನಿಮ್ಮ ಸೀಟ್ ಬೆಲ್ಟ್ ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕೋಬೇಕು. ನೀವು ಅಷ್ಟೇ ಅಲ್ಲದೆ ನಿಮ್ಮ ಸೈಡ್ ಕಾರ್ದಲ್ಲಿ ಫ್ರಂಟ್ ಸೈಡ್ ಹಾಕ್ಕೊಂಡಿರ್ತಾರೆ ಅವರು ಸೀಟ್ ಬೆಲ್ಟ್ ಹಾಕೋಬೇಕು. ಹಿಂದ್ಗಡೆ ಕುಂದ್ರೋರು ಕೂಡ ಸೀಟ್ ಬೆಲ್ಟ್ ಹಾಕೋಬೇಕು. ಹಿಂದ್ಗಡೆದು ಮೇನ್ ಸೇಫ್ಟಿ ಸಲುವಾಗಿ. ಮತ್ತು ಸಿಗ್ನಲ್ಸ್ ಇದೆ ನಿಮ್ಗೆ ಆಲ್ಮೋಸ್ಟ್ ಯಾವ ಸಿಗ್ನಲ್ ಹೋಗ್ತಿರೋದು ಎಲ್ಲ ಕಡೆ ಕ್ಯಾಮ್ರಾಸ್ ಇರ್ತಾವೆ. ಅದು ಒಬ್ಬರು ಮಾನಿಟರ್ ಮಾಡ್ಕೊತಿರ್ತಾರೆ. ರೊಟೇಟಿಂಗ್ ಕ್ಯಾಮ್ರಾ ಇರ್ತೈತಿ, 360 ಡಿಗ್ರಿ ರೊಟೇಟ್ ಆಗ್ತಿರ್ತೈತಿ. ಸೊ ಅವರು ಕಂಟಿನ್ಯೂ ಮಾನಿಟ್ರಿಂಗ್ ಮಾಡ್ತಿರ್ತಾರೆ. ಸೊ ನೀವು ಒಂದು ಸ್ವಲ್ಪ ಕೂಡ ಸಿಗ್ನಲ್ ಏನಾದರೂ ಜಂಪ್ ಮಾಡಿದ್ರಂದರೆ ನಿಮಗೆ ದೊಡ್ಡ ಫೈನ್ ಬೀಳ್ತೈತಿ. ಸೊ ಸಿಗ್ನಲ್ಗಳ ತುಂಬ ಕೇರ್ಫುಲ್ಲಾಗಿ ಇದು ಮಾಡ್ಬೇಕು. ಮತ್ತು ನಿಮ್ಮ ಲೇನ್ಸ್ ಕರೆಕ್ಟಾಗಿ ಲೇನ್ ಒಳಗೆ ಇರ್ಬೇಕು. ನೀವು ಈಗ ಬೈ ಚಾನ್ಸ್ ನೀವು ಸ್ಟ್ರೇಟ್ ಹೋಗತ್ತಾರೆ, ನಿಮ್ಗೆ ನೆಕ್ಸ್ಟ್ ಟರ್ನ್ ತೊಗೋದೈತಿ, ಲೆಫ್ಟ್ ಟರ್ನ್ ತೊಗೊಳೋದಿತ್ತಂದ್ರೆ ಕಂಪಲ್ಸರಿ ನೀವು ಟರ್ನ್ ತೊಗೊಳಕ್ಕಿಂತ ಒಂದು 100-200 ಮೀಟರ್ಸ್ ಹಿಂದ್ಗಡೆನ ಲೆಫ್ಟ್ ಲೈನ್ ಒಳಗೆ ಇರಬೇಕಾಗ್ತೈತಿ. ನಿಮ್ಗೆ ರೈಟ್ ಟರ್ನ್ ತೊಗೊಳೋದಿತ್ತಂದ್ರೆ ಕಂಪಲ್ಸರಿ ನೀವು ರೈಟ್ ಲೈನ್ ಒಳಗೆ ಇರ್ಬೇಕು. ನೀವು ಒಮ್ಮೆ ರೈಟ್ ಲೈನ್ದಿಂದ ನಿಮ್ಗೆ ಲೆಫ್ಟ್ ಟರ್ನ್ ತೊಗೋದೈತೆ ಅಂಥೇಳಿ ನೀವು ಡೈರೆಕ್ಟ್ ಬಂದ್ರಂದ್ರೆ ಹಿಂದ್ಗಡೆ ಯಾರು ಬರ್ತಿರ್ತಾರೆ ಸ್ಪೀಡ್ ಒಳಗೆ ಬರ್ತಿರ್ತಾರೆ ಅವ್ರು ಬಂದು ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ ಆಗ್ತೈತಿ. ಮತ್ತು ಬೈ ಚಾನ್ಸ್ ಅದೇನಾದರೂ ನಿಮ್ಗೆ ಕ್ಯಾಮ್ರಾ ಒಳಗೆ ಕ್ಯಾಪ್ಚರ್ ಆಯ್ತಂದ್ರೆ ಅದ್ರ ಸಲುವಾಗಿ ನಿಮ್ಗೆ ಫೈನ್ ಬೀಳೋ ಚಾನ್ಸಸ್ ಇರ್ತಾವೆ. ಸೊ ತುಂಬ ಕೇರ್ಫುಲ್ ಡ್ರೈವ್ ಮಾಡಬೇಕು. ಸಿಗ್ನಲ್ಗಳು ಜಂಪ್ ಮಾಡಬಾರ್ದು. ಮೊಬೈಲ್ ಅಂತೂ ಫುಲ್ AI ಕ್ಯಾಮ್ರಾ ಎಲ್ಲ ಕಡೆ ನಿಮ್ಗೆ ಒಂದು 2-2 ಕಿಲೋಮೀಟ್ರ್ ರೇಂಜ್ ಒಳಗೆ AI ಕ್ಯಾಮ್ರಾಗಳು ಇರ್ತಾವೆ. ನೀವು ಬೈ ಚಾನ್ಸ್ ಮೊಬೈಲ್ ಕಾಲ್ ಬರಾಕತ್ತೈತಂತೆ ಮೊಬೈಲ್ ಕೈಯಾಗಿ ಹಿಡಿದ್ರಿ ಬರೋಬ್ಬರ ಅದೇ ಟೈಮ್ ಕ್ಯಾಮ್ರಾ ನಿಮ್ಮ ಕಡೆ ಫೇಸಿಂಗ್ ಇತ್ತಂದ್ರೆ ಸೀದಾ ಕ್ಯಾಪ್ಚರ್ ಮಾಡ್ತಾರೆ ಮತ್ತು ಫೈನ್ ಕಳಿಸ್ಬಿಡ್ತಾರೆ. ಸೀದಾ ನಿಮ್ಮದು ಕಾರ್ ರಿಜಿಸ್ಟ್ರ್ ನಂಬರ್ ಇರುತ್ತಲ್ಲ ಆ ನಂಬರ್ಗೆ ಫೈನ್ ಹೋಗ್ಬಿಡ್ತೈತಿ. ಒಂದು ಸಲ ನಿಮ್ಮ ಫೈನ್ ನಿಮ್ಗೆ 1 ತಿಂಗಳು ಪೇಮೆಂಟ್ ಪೂರ್ತಿ ಅದಕ್ಕೆ ಇಡ್ಬೇಕಾಗ್ತೈತಿ. ಸೊ ಇದ್ರ ಬಗ್ಗೆ ಕೂಡ ತುಂಬ ಕೇರ್ ಮಾಡ್ಬೇಕು. ಕಾಲ್ ಬಂತಂದ್ರೆ ಕೂಡ ಯಾರ್ದು ಬೇಕಾದ ಇಂಪಾರ್ಟೆಂಟ್ ಕಾಲ್ ಇದ್ರೂ ಕೂಡ ಅದನ್ನು ಅವಾಯ್ಡ್ ಮಾಡಿರಿ. ಡ್ರೈವಿಂಗ್ ಮಾಡೋದ್ರಿಂದ ಮುಂದ್ಗಡೆ ಹೋಗಿ ನೀವೆಲ್ಲಿ ನಿಲ್ಲಿಸ್ತಾರಲ್ಲ ಆವಾಗ ನೀವು ಬೇಕಾದ್ರೆ ಅದನ್ನು ರೆಸ್ಪಾನ್ಸ್ ಮಾಡಿ ನೀವು ಮಾತಾಡ್ಬೋದು. ಮತ್ತು ಕುವೈತ್ ರೋಡ್ಸಲ್ಲಿ ಎಲ್ಲ ಕಡೆ ನೀವು ಎಲ್ಲಿ ಹೋಗ್ತೀರಿ ಅಲ್ಲೆಲ್ಲ ಕಡೆ ಸ್ಪೀಡ್ ಕ್ಯಾಮ್ರಾಸ್ ಇರ್ತಾವೆ. ಒಂದು 5 ಕಿಲೋಮೀಟ್ರ್ ಇಲ್ಲಾಂದ್ರೆ 10 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿ ಸ್ಪೀಡ್ ಕ್ಯಾಮ್ರಾಸ್ ಇರ್ತಾವೆ. ಸ್ಪೀಡ್ ಲಿಮಿಟ್ ಮೆನ್ಷನ್ ಮಾಡಿರ್ತಾರೆ. ಅದು ಕೂಡ AI ಕ್ಯಾಮ್ರಾನೇ ಇರ್ತಾವೆ. ನೀವು 80 ಸ್ಪೀಡ್ ಲಿಮಿಟ್ ಐತಿ ರೋಡ್ದ, ನೀವು ಬೈ ಚಾನ್ಸ್ ಆಗಿ 82-83 ಸ್ಪೀಡ್ ಕೂಡ ಹೋದ್ರಂದ್ರೆ ನಿಮ್ಗೆ ಫೈನ್ ಬೀಳ್ತೈತಿ. ಸೊ ಅದ್ರದ್ದು ಕೂಡ ಫುಲ್ ಲಕ್ಷ ಕೊಡ್ಬೇಕು. ಎಲ್ಲ ನೀವು ಪ್ರತಿಯೊಂದು ರೋಡಿಗೆ ಹೋದ ತಕ್ಷಣ ಪ್ರತಿಯೊಂದು 200-300 ಮೀಟ್ರ್ ಅಥವಾ ಒಂದೊಂದು ಕಡೆ 500 ಮೀಟ್ರ್ ಡಿಫ್ರೆನ್ಸ್ ಒಳಗೆ ಸ್ಪೀಡ್ ಲಿಮಿಟದ್ದು ಸೈನ್ ಬೋರ್ಡ್ ಹಚ್ಚಿರ್ತಾರೆ. ಸೊ ಆ ಸೈನ್ ಬೋರ್ಡ್ ನೋಡಿಕೊಂಡು ನೀವು ಕರೆಕ್ಟಾಗಿ ಸ್ಪೀಡ್ ಮೇಂಟೈನ್ ಮಾಡಬೇಕಾಗ್ತೈತಿ. ಲೇನ್ ಡಿಸಿಪ್ಲಿನ್ ಬಗ್ಗೆ ನಿಮಗೆ ಹೇಳ್ಕೊಟ್ಟೆ, ಸೇಮ್ ಅದೇ ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಬೇಕು. ಪೆಡಿಸ್ಟ್ರಿಯನ್ ಮತ್ತು ಸ್ಕೂಲ್ ಝೋನ್ಸ್ ಇರ್ತಾವೆ. ಸೊ ಸ್ಕೂಲ್ ಅದು ಬಂತಂದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಅದೆಲ್ಲ ನಿಮ್ಗೆ ಗೊತ್ತಿರ್ತೈತಿ. ಆದರೂ ಒಂದು ಸಲ ನಾನು ನಿಮ್ಗೆ ತಿಳಿಸ್ಕೊಡಕತ್ತೀನಿ. ಈ ಕುವೈತಲ್ಲಿ ಬಂದ ಕೂಡಲೇ ಕುವೈತ್ ಒಳಗೆ ಕುವೈತ್ ಆಗಲಿ ಯಾವುದಾದ್ರೂ ಗಲ್ಫ್ ಕಂಟ್ರಿ ಆಗಲಿ, ಸೌದಿ ಆಗಲಿ, ದುಬೈ ಆಗಲಿ, ಸೊ ಅವು ಈ ಕಡೆ ಎಲ್ಲ ಏನೋ ತುಂಬ ಕಂಪಲ್ಸರಿ ತುಂಬ ಸ್ಟ್ರಿಕ್ಟ್ ಇರ್ತಾವೆ ರೂಲ್ಸ. ಸೊ ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿ ನಮ್ಮ ಡ್ರೈವಿಂಗ್ ಒಳಗೆ ನಾವು ಕರೆಕ್ಟ್ ಇದ್ದು ಅಂದ್ರೆ ನಮಗೆ ಚಲೋ. ಇಲ್ಲಾಂದ್ರೆ ನಾವು ಹೈ ಅಮೌಂಟ್ ಆಫ್ ಫೈನ್ ತುಂಬಬೇಕಾಗ್ತೈತಿ. ಸೊ ಇದ್ರ ಬಗ್ಗೆ ಎಲ್ಲ ಲಕ್ಷ ಕೊಡ್ತಿರ್ಬೇಕು. ಸೊ ನೋಡಿರಿ ಫುಲ್ ಟ್ರಾಫಿಕ್ ಆಗಿಬಿಟ್ಟೈತಿ. ಮಾರ್ನಿಂಗ್ ಅವರ್ಸ್ ಇದೆ, ಎಲ್ಲ ಡ್ಯೂಟಿಗೆ ಅದು ಹೋಗ್ತಿರ್ತಾರೆ. ಸೊ ಈ ಟೈಮ್ದಾಗ ಮೇನ್ ಟ್ರಾಫಿಕ್ ಭಾಳ ಇರ್ತೈತಿ ಕುವೈತಾಗ. ಇದು ಈಗ ನಾವು ಹೋಗೋ ರೊಟೇಷನ್ ಬಂದ್ಬಿಟ್ಟು ಆಯಿಲ್ ಇಂಡಸ್ಟ್ರಿ ಬರ್ತೈತಲ್ಲ ಕುವೈತಿಂದ. ಸೊ ಆ ಕಡೆ ಸೈಡ್ ಎಲ್ಲ ಎಂಪ್ಲಾಯಿಗಳು ಡ್ಯೂಟಿಗೆ ಹೋಗೋ ಟೈಮಲ್ಲ. ಸೊ ಎಲ್ಲರೂ ಡ್ಯೂಟಿಗೆ ಹೋಗ್ತಿದ್ದಾರೆ, ಅದ್ರ ಸಲುವಾಗಿ ಫುಲ್ ಟ್ರಾಫಿಕ್ ಐತಿ. ಇಲ್ಲಾಂದ್ರೆ ನಾರ್ಮಲ್ ಟೈಮಿಂಗ್ನಾಗ ಇಷ್ಟು ಟ್ರಾಫಿಕ್ ಇರೋಂಗಿಲ್ಲ. ಓನ್ಲಿ ಮಾರ್ನಿಂಗ್ ಅವರ್ಸ ಮತ್ತು ಆಫ್ಟರ್ನೂನ್ ಡ್ಯೂಟಿ ಬಿಡೋ ಟೈಮು ಮತ್ತು ಸ್ಕೂಲ್ ಬಿಡೋ ಟೈಮ್ ಎರಡೂ ಸೇಮ್ ಆಗ್ತವೆ. ಸೊ ಆ ಟೈಮ್ದಾಗ ಸ್ವಲ್ಪ ಟ್ರಾಫಿಕ್ ಇರ್ತೈತಿ. ಮಾರ್ನಿಂಗ್ ಅವರ್ಸ್ ಸ್ಕೂಲ್ ಸ್ಟಾರ್ಟ್ ಆಗೋದು, ಡ್ಯೂಟಿ ಸ್ಟಾರ್ಟ್ ಆಗೋದು, ಜನ ಡ್ಯೂಟಿ ಸ್ಟಾರ್ಟ್ ಆಗೋದು ಸೇಮ್ ಟೈಮಿಗೆ. ಸೊ ಅದ್ರ ಸಲುವಾಗಿ ಫುಲ್ ಟ್ರಾಫಿಕ. ಸೊ ಈ ಕಡೆ ಬಂದ್ಬಿಟ್ಟು ಪಾರ್ಕಿಂಗ್ದು ಕೂಡ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇರ್ತಾವೆ.
ನೀವು ಹೆಂಗೆ ಪಾರ್ಕಿಂಗ್ ಏರಿಯಾದಾಗ ಹೋಗಿ ಹೆಂಗೆ ಬೇಕಂತಂಗೆ ಎತ್ವತ್ತಿದ್ವ ಕಾರ್ ಪಾರ್ಕ್ ಮಾಡೋಕೆ ನಡೆಯಂಗಿಲ್ಲ. ಡಿಸೇಬಲ್ಡ್ ಪಾರ್ಕಿಂಗ್ ಮತ್ತು ಏಜ್ ಆಗಿದ್ದವ್ರದ್ದು ಪಾರ್ಕಿಂಗ್ ಪ್ಲೇಸ್ ಸಪ್ರೇಟ ರಿಜಿಸ್ಟರ್ ಇರ್ತಾವೆ. ಸೊ ಆ ಪ್ಲೇಸಲ್ಲಿ ಕೂಡ ಪಾರ್ಕಿಂಗ್ ಮಾಡೋಕೆ ನಡೆಯಂಗಿಲ್ಲ. ಸೊ ಯಾರಾದರೂ ಡಿಸೇಬಲ್ ಅದು ಇದ್ರಂದ್ರೆ ಅವ್ರಿಗೆ ಗೌರ್ಮೆಂಟ್ದಿಂದ ಒಂದು ಸ್ಪೆಷಲ್ ಪಾಸ್ ಕೊಡ್ತಾರೆ. ಸೊ ಅವರು ಆ ಪಾಸ್ ಇದ್ದವ್ರು ಮಾತ್ರ ಡಿಸೇಬಲ್ಡ್ ಪಾರ್ಕಿಂಗ್ ಅಥವಾ ಓಲ್ಡ್ ಏಜ್ ಇರ್ತಾರಲ್ಲ ಆ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡಬೇಕು. ಬಾಕಿ ಯಾರಾದರೂ ಆ ಏರಿಯಾದ ಆ ಪ್ಲೇಸಲ್ಲಿ ಪಾರ್ಕ್ ಮಾಡತ್ತಂದ್ರೆ ಅದಕ್ಕೂ ಕೂಡ ಪೊಲೀಸರು ಫೈನ್ ಮಾಡ್ತಾರೆ. ಸೊ ಇದು ಎಲ್ಲ ತುಂಬ ಲಕ್ಷ ಕೊಡ್ಬೇಕಿತ್ತು ಇಲ್ಲಿ. ಹೆಂಗೆ ಬೇಕಾದಂಗೆ ಎಲ್ಲಿ ಬೇಕಾದಲ್ಲಿ ಗಾಡಿ ಪಾರ್ಕ್ ಮಾಡೋಕೆ ನಡೆಯಂಗಿಲ್ಲ. ಮತ್ತು ಪಾರ್ಕಿಂಗ್ದು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಈ ಮಾರ್ಕಿಂಗ್ ಮಾಡಿರ್ತಾರೆ. ಸೊ ಅದೇ ಮಾರ್ಕಿಂಗ್ ಒಳಗೆ ಕರೆಕ್ಟಾಗಿ ಕಾರ್ ಪಾರ್ಕ್ ಆಗ್ಬೇಕು. ನೀವು 2 ಕಾರ್ ಪಾರ್ಕ್ ಮಾಡೋ ಜಾಗದಾಗ ನಿಮ್ದೊಂದು ಈ ಪಾರ್ಕ್ ಮಾಡೋದು ಅಂದ್ರೆ ಮತ್ತು ಅದಕ್ಕೂ ಕೂಡ ಫೈನ್ ಬೀಳೋ ಚಾನ್ಸಸ್ ಇರ್ತಾವೆ. ಸೊ ಕರೆಕ್ಟಾಗಿ ನೋಡ್ಕೊಂಡು ಪಾರ್ಕಿಂಗ್ ಮಾಡಬೇಕು. ಇಲ್ಲಿ ಪೊಲೀಸರು ಹೆಂಗೆ ಎಲ್ಲ ಕಡೆ ಪೆಟ್ರೋಲಿಂಗ್ ಮಾಡ್ಕೊತಿರ್ತಾರೆ, ಎಲ್ಲ ಕಡೆ ರೌಂಡ್ ಹೊಡಿತಿರ್ತಾರೆ. ಸೊ ಪಾರ್ಕಿಂಗ್ ಏರಿಯಾಗಳು ಕೂಡ ಅವ್ರು ಎಂಟ್ರಿ ಕೊಡ್ತಿರ್ತಾರೆ. ಯಾರ್ಯಾರು ಮಿಸ್ ಪಾರ್ಕಿಂಗ್ ಅದು ಮಾಡಿದ್ರೆ ಒಂದು ಸೀದಾ ಟೋರ ಮಾಡ್ತಾರೆ, ಇಲ್ಲಾಂದ್ರೆ ಫೈನರ ಹಚ್ತಾರೆ ನಿಮ್ಮ ಗಾಡಿಗೆ. ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಫೈನ್ ಹೋಗ್ತೈತಿ. ಈ ಕಡೆ ಫೈನ್ ಕೂಡ ಹೆಂಗೆ ಗೊತ್ತಾಗ ಫ್ರೆಂಡ್ಸ್, ಈಗ ನೀವು ಏನಾದರೂ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಂತಿಕೋರಿ, ಅದು AI ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಲಿ ಅಥವಾ ಪೊಲೀಸ್ ಬಂದು ಅವರಾಗೆ ಅವ್ರದ್ದು ಡಿವೈಸ್ ಇರುತ್ತೆ, ಡಿವೈಸ್ ಒಳಗೆ ಕ್ಯಾಪ್ಚರ್ ಮಾಡ್ಕೊಂಡು ಮೆನ್ಷನ್ ಮಾಡಿದ್ರಂದ್ರೆ ಮುಗಿದೋಯ್ತು. ½ ಅವರ್ ಒಳಗಡೆ ಅದೇನು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರ್ತೈತಿ ಅದಕ್ಕೆ ಡೈರೆಕ್ಟ್ ಮೆಸೇಜ್ ಹೋಗ್ತೈತಿ, ನಿಮ್ದು ಇದು ರೂಲ್ಸ್ ಬ್ರೇಕ್ ಮಾಡಿದ್ರಿ, ಸೊ ಇದ್ರ ಸಲುವಾಗಿ ಇಷ್ಟು ಫೈನ್ ಐತೆ ಅಂಥೇಳಿ. ಸೊ ತುಂಬ ಲಕ್ಷ ಕೊಟ್ಟು ಇಲ್ಲಿ ಡ್ರೈವಿಂಗ್ ಮಾಡೋದಿರ್ತೈತಿ. ಸೊ ಫ್ರೆಂಡ್ಸ್, ಮಾರ್ನಿಂಗ್ ಡ್ಯೂಟಿ ಮುಗಿದೋಯ್ತು. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದಾಯಿತು. ಸೊ ನಾನು ಅಂಬಾರಿನ ಪಾರ್ಕ್ ಮಾಡಿದ್ದೇನೆ ಈಗ ಜಸ್ಟ್ ನಾನು ನೋಡ್ರಿ. ಅಂಬಾರಿನ ಕ್ಲೀನ್ ಮಾಡಬೇಕು. ಮಳೆಗಾಲ ಸ್ಟಾರ್ಟ್ ಆಗಿದೆ, ಸೊ ಸ್ವಲ್ಪ ಹೊಲಸಾಗಿದೆ ಅಂಬಾರಿ. ನೋಡ್ರಿ ಮಾರ್ನಿಂಗ್ ವ್ಯೂ ಹೇಗಿದೆ ಅಂಥೇಳಿ. ಇದು ಬಂದುಬಿಟ್ಟು ನನ್ನ ರೂಮು. ಕಂಟೈನರ್ನಲ್ಲಿ ರೂಮ್ ಕೊಟ್ಟಿರ್ತಾರೆ. ಸೊ ಎಲ್ಲರಿಗೂ ಇದೇ ಥರ ರೂಮ್ ಕೊಡ್ತಾರೆ ಅಂತಿರಲ್ಲ. ಸೊ ಇಲ್ಲಿ ಈ ಏರಿಯಾದಲ್ಲಿ ಆಲ್ಮೋಸ್ಟ್ ಡ್ರೈವರ್ಗಳಿಗೆ ಇದೇ ಥರ ರೂಮ್ ಇರುತ್ತೆ. ಸೊ ಆ ಕಡೆ ನೋಡ್ಬೋದು, ಅಲ್ಲೊಂದು ಕಂಟೈನರ್ ಇದೆ. ಈ ಡ್ರೈವರ್ ಬಂದುಬಿಟ್ಟು ಇವನು ನನ್ನ ಫ್ರೆಂಡು, ಇವನು ರೂಮ್ ಬಂದುಬಿಟ್ಟು ಕಂಪೌಂಡ್ ಒಳಗಡೆ ಇದೆ. ಸೊ ಆಲ್ಮೋಸ್ಟ್ ಈ ಏರಿಯಾದಲ್ಲಿ ಮಾತ್ರ ಈ ಥರ ರೂಮ್ಸ್ ಅಲಾಟ್ ಮಾಡಿರ್ತಾರೆ ಡ್ರೈವರ್ಗಳಿಗೆ. ಒಂದೊಂದು ಮನೇಲಿ ಹೇಗೆ ಒಳಗಡೆನೇ ರೂಮ್ ಇರುತ್ತೆ, ಒಳಗಡೆ ರೂಮ್ ಇರಲಿಲ್ಲ ಅಂದರೆ ಈ ಥರ ಕೊಡ್ತಾರೆ ರೂಮು. ಸಿಟಿ ಏರಿಯಾದಲ್ಲಿ ನಿಮ್ದೇನಾದರೂ ಬಂದ್ರಂದರೆ ಸಿಟಿ ಏರಿಯಾದಲ್ಲಿ ಚೆನ್ನಾಗಿ ಮನೆಗಳಲ್ಲಿ ರೂಮ್ ಕೊಟ್ಟಿರ್ತಾರೆ. ಸೊ ಸೂರ್ಯ ನೋಡಿ ಬಾಸ್ ಎದ್ದೇಳ್ತಾ ಇದ್ದಾನೆ, ಮಂಜು ಬಿಟ್ಟಿದೆ. ನನ್ನ ರೂಮ್ನ ಟೂರ್ ತೋರಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ಇದು ಬಂದುಬಿಟ್ಟು ನನ್ನ ರೂಮು ಹೀಗಿದೆ. ಇದು ಹೀಟರು ಇದೆ ಅಂಥೇಳಿ ಚಳಿಗಾಲ ತೆಗಿತಾ ಇದ್ದೇನೆ. ಆಯಿಲ್ ಹೀಟರ್ ಇದೆ ಇದು. ಇದರಲ್ಲಿ ಆಯಿಲ್ ಇರುತ್ತೆ. ಇಂದ ಫ್ರೀಕ್ವೆನ್ಸಿ ಸೆಟ್ ಅದು ಮಾಡ್ಕೋಬೋದು. ಇದರಿಂದ ಮೇಲ್ಗಡೆ ಏನು ರೊಟೇಟಿಂಗ್ ಇದೆಯಲ್ಲ ಅದು ಫ್ರೀಕ್ವೆನ್ಸಿ ಸೆಟ್ ಮಾಡೋದು, ಮೀಡಿಯಮ್ ಟೆಂಪ್ರೇಚರ್ ಹೈ ಮಾಡೋದು ಇಲ್ಲಿದೆ, ಸ್ವಿಚ್ ಇದೆ. ಸೊ ಇದು ಹೀಟರು. ಇದು ನನ್ನ ಬೆಡ್ಡು, ಇಲ್ಲಿ ಚಾರ್ಜರ್ ಪಾಯಿಂಟ್ ಇದೆ. ಸೊ ನನ್ನ ಕಬರ್ಡು, AC ಕೊಟ್ಟಿದ್ದಾರೆ. AC ಹೀಟ್ನಲ್ಲಿ ಯೂಸ್ ಆಗುತ್ತೆ. ಸೋಫಾ ಇದೆ ಕುಂದ್ರಕ್ಕೆ. ಇದು ವರ್ಕಿಂಗ್ ಫ್ರಿಜ್ಜು. ರೆಫ್ರಿಜಿರೇಟ್ರ್ ಇದೊಂದು ವರ್ಕಿಂಗ್ ಇದೆ, ಅದು ಇನ್ನೊಂದು ವರ್ಕಿಂಗ್ ಇಲ್ಲ. ಇನ್ನೊಂದು ರೆಫ್ರಿಜಿರೇಟ್ರ್ ಇದು ಆಫ್ ಇದೆ, ಇದೇನು ವರ್ಕಿಂಗ್ ಇಲ್ಲ. ಸೊ ನೋಡ್ರಿ ಹೇಗಿದೆ ನನ್ನ ರೂಮು. ಸೊ ಇದು ಕಿಚನ್, ನಾನು ಕುಕ್ ಮಾಡ್ಬೋದು. ಆಮೇಲೆ ಎಲೆಕ್ಟ್ರಿಕ್ ಸ್ಟವ್ ಇದೆ. ಇಲ್ಲಿ ಎಲ್ಲ ಕೆಳಗಡೆ ಸಾಮಾನು ಇಟ್ಕೊಂಡಿದ್ದೀನಿ, ಕುಕಿಂಗ್ ಐಟಮ್ಸು, ಪಾತ್ರೆ ತೊಳಿಲಿಕ್ಕೆ ಸಿಂಕು, ಇಲ್ಲೆಲ್ಲ ನಂದು ವಾಷಿಂಗ್ ಪೌಡರ್ ಅದು ಎಲ್ಲ ಇದೆ. ಸೊ ಒಳಗಡೆಯಿಂದ ಈ ರೀತಿ ಕಾಣುತ್ತೆ ನನ್ನ ರೂಮು. ಒಳಗಡೆ ಮ್ಯಾಟ್ ಹಾಕ್ಕೊಂಡಿದ್ದೇನೆ.
ನೋಡ್ಬೋದು ಇದು ಬಂದ್ಬಿಟ್ಟು ನನ್ನ ದೇವ್ರ ಮನೆ. ಇಲ್ಲಿ ಒಂದು ಮೂರ್ತಿ ಸಿಕ್ತು. ಮೂರ್ತಿ ತಗೊಂಡು ಗಣಪನ ಮೂರ್ತಿ ಇದೆ. ಗಣಪನ ಪೂಜೆ ಮಾಡ್ತೀನಿ ಡೈಲಿ. ಹೀಗಿದೆ ನನ್ನ ರೂಮು. ಸೊ ಫ್ರೆಂಡ್ಸ್, ನಂದು ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ನನ್ನ ವೀಡಿಯೋ ನಿಮಗೆ ಲೈಕ್ ಆತಂದರೆ, ಇನ್ಫಾರ್ಮೇಷನ್ಸ್ ನಿಮಗೆಲ್ಲ ಇಷ್ಟ ಆಯ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನನ್ನ ವೀಡಿಯೋ ಹೇಗೆ ಅನ್ಸಕತ್ತೈತೆ ನಿಮ್ಗೆ ಅಂತೇಳಿ. ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೂ ಅರ್ಥ ಆಕೈತಿ, ನಾನು ಎಲ್ಲಿ ಸುಧಾರಿಸ್ಕೋಬೇಕು ಏನಂತೇಳಿ. ಎಲ್ಲರ ತಪ್ಪದು ಆಗತ್ರ ಕಮೆಂಟ್ ಮೂಲಕ ನಂಗೆ ತಿಳಿಸ್ಕೊಡ್ತು ಬರ್ರಿ. ಸೊ ಮತ್ತೆ ಸಿಗೋಣ ನಿಮಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.